ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ರಾಗಿ ಹಪ್ಪಳ ಹೇಗ್ ಮಾಡ್ಕೊಳ್ಳೋದಂತ ಹೇಳ್ಕೊಡಾತೀನಿ. ಈ ರೆಸಿಪಿ ತುಂಬಾ ಸಿಂಪಲ್ ಆದ್ರೂ ಕೂಡ ಅಷ್ಟೇ ಟೇಸ್ಟಿ ಆಗಿ ಹೆಲ್ದಿ ಕೂಡ ಆಗಿರ್ತೈತಿ. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ರಾಗಿ ಹಪ್ಪಳ ಮಾಡಕ್ಕೆ ರಾಗಿ ಹಿಟ್ಟು ಬೇಕು. ನಾ ಇಲ್ಲಿ ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡೇನು. ನಾ ಇಲ್ಲಿ ಹಿಟ್ಟು ಕುದಿಸ್ಕೋಕಿದೆನಲ್ಲ ಅದ ಬಾಂಡ್ಲಿದಾಗ ಹಾಕೋತೇನು. 1 ಲೋಟ ರಾಗಿ ಹಿಟ್ಟಿಗೆ ನಾವು 8 ಲೋಟ ನೀರು ಹಾಕೋಬೇಕು. ಕರೆಕ್ಟ್ ಅಳತೆಯಲ್ಲಿ ಹಾಕೋರಿ. ಹೆಚ್ಚ ಕಡಿಮೆ ಮಾಡ್ಕೊಂಡ್ರೆ ಅಷ್ಟು ಬರೋಬ್ಬರಾಗಿ ಬರೋದಿಲ್ಲವ. ಈಗ ನಾನು 8 ಲೋಟ ನೀರು ಹಾಕೊಂಡೇನು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತೇನು. ಒಂದು ಸ್ವಲ್ಪ ಜೀರಿಗೆ, ನೀವು ಬೇಕಂದ್ರೆ ಅಜ್ವಾಯಿನ್ ಬಿ ಹಾಕಿ ಮಾಡ್ಕೋಬಹುದು. ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ. ಮಸಾಲೆ ನಿಮ್ಮ ಟೇಸ್ಟ್ ಪ್ರಕಾರ ನಿಮಗೆ ಏನು ಬೇಕಾದನ್ನು ನೋಡಿ ಹಾಕೋರಿ. ಇದನ್ನ ಹಾಕಿ ಈಗ ಚಲೋದಂಗೆ ಕಲಿಸ್ಕೋಬೇಕು. ನಾವು ಇದನ್ನ ಗಂಟಿರಬಾರ್ದಂಗ. ಈಗ ಇದನ್ನ ಕಲಿಸ್ಕೊಂಡೆ ನಾನು. ಇದನ್ನೀಗ ಗ್ಯಾಸ್ ಮ್ಯಾಗ ಇಟ್ಟು ಕುದಿಸ್ಕೋಬೇಕು. ಈಗ ಇದನ್ನ ನಾನು ಗ್ಯಾಸ್ ಮ್ಯಾಗ ಇಟ್ಕೊಂಡೆನು. ನಾವು ಇದನ್ನ ಕಂಟಿನ್ಯೂಸ್ ಆಗಿ ತಿರುಗಾಡಬೇಕು ಒಂದು ಸ್ವಲ್ಪ ಟೈಮ್ ಆಗೋತಕ. ಇಲ್ಲಾಂದ್ರೆ ಅದು ಹಿಟ್ಟು ತಳ ಹಿಡ್ಕೋತೈತಿ. ನಾರ್ಮಲ್ ಆಗಿ ನಾವು ಅಕ್ಕಿ ಹಪ್ಪಳ, ರವೆ ಹಪ್ಪಳ ಎಲ್ಲ ಮಾಡ್ಕೋತಿರ್ತೇವೆ. ಈ ಥರ ಮಾಡ್ಕೊಂಡ್ರೆ ಡಿಫ್ರೆಂಟ್ ಆಗ್ತೈತಿ. ಮತ್ತು ಶುಗರ್ ಅದು ಇದ್ದವ್ರಿಗೆ ಅಕ್ಕಿ ಅದು ತಿನ್ಬೇಡ ಅಂತ ಹೇಳಿರ್ತಾರಲ್ಲ, ಅಂಥವ್ರಿಗೆ ಮಾಡಿ ಕೊಡ್ಬೋದು ಇದನ್ನ. ರಾಗಿ ಹೆಲ್ತಿಗೆ ತುಂಬಾನೇ ಒಳ್ಳೆಯದು. ಇದನ್ನ ನಾವು ಗಟ್ಟಿ ಆಗೋ ತಕ ಬೇಯಿಸ್ಕೋಬೇಕಿನ್ನ. ಇದ್ ನೋಡ್ರಿ, ಕಲರು ಚೇಂಜ್ ಆಗೈತಿ ಮತ್ತ ಕುದ್ದ ಗಟ್ಟಿ ಬಿ ಆಗೈತಿ. 5 ನಿಮಿಷ ಆತಿದ್ ಕುದಿಯಾಕತ್ತೀಗ. ಇದ ಆಗೇತಿ. ಈಗ ಇಷ್ಟು ಗಟ್ಟಿ ಆಗೈತಿ. ಇದು ಆರ್ಬೇಕು. ಆರಿದ ನಂತರ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ತೈತಿ. ಇದ ಬಿಸಿ ಇದ್ದಾಗ ಹಾಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ಪ್ಲಾಸ್ಟಿಕ್ ಕಾಗದ ಮ್ಯಾಗ ಹಾಕ್ತೇವಲ್ಲ. ಒಂದ್ ಸ್ವಲ್ಪ ಆರಿದ ಬಳಿಕ ಹಾಕೋರಿ. ಈಗ ಇದು ಆಗೈತಿ. ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಗ್ಯಾಸ್ ಬಂದ್ ಮಾಡಿದ ಬಳಕ ಬಿ ಒಂದ್ ಸ್ವಲ್ಪ ಸ್ವಲ್ಪ ಬಿಟ್ ನೀವ ಇದನ್ನ ತಿರ್ವ್ಯಾಡ್ರಿ, ಇಲ್ಲಾಂದ್ರ ಮ್ಯಾಕ್ ಕೆನಿ ಟೈಪ್ ಬರ್ತೈತಿ ಅದ. ಹಪ್ಪಳ ಹಾಕೊಳಕ ನಾ ಇಲ್ಲಿ ಒಂದ್ ಪ್ಲಾಸ್ಟಿಕ್ ಕವರ್ ಹಾಕೊಂಡೇನು. ಈಗ ಇದ್ ಹಿಟ್ಟು ಬಿ ಆರೈತಿ. ಹಪ್ಪಳ ಹಾಕ್ತೇನೆ ನಾನು. ಸೈಜ್ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. ಇದನ್ನೊಂದ್ ಸ್ವಲ್ಪ ದಪ್ಪ ಹಾಕೋರಿ. ತಿಳು ಹಾಕೊಂಡ್ರ ಒಣಗಿದ ಬಳಕ ಬಹಳ ತಿಳು ಆಗ್ತಾವ. ದಪ್ಪ ದಪ್ಪ ಹಾಕೊಂಡ್ರಿ ಅಂದ್ರ ಕರದ ಬಳಕ ನಾರ್ಮಲ್ ಇದನ್ ಸೈಜ್ ಆಗ್ತಾವ. ಇವತ್ತನ್ನ ಸುಲಭವಾಗಿ ಜಲ್ದಿ ಮಾಡ್ಕೋಬಹುದು. ನಾನು ಇದೇ ರೀತಿ ಎಲ್ಲಾ ಹಪ್ಪಳನು ಹಾಕೋತಾನು. ಹಾಕಿ ಬಿಸಿಲಾಗ ಒಣಗಾಕಿಡ್ತೇನೆ. ಇವತ್ತನ ಮುಂಜಾನೆ ಹಪ್ಪಳ ಹಾಕೊಂಡಿದ್ವು ಅಲ್ಲ ನಾವು, ಅವ ಈ ತರ ಒಣಗಿದಾವ. ಈಗ ಇವತ್ತನ್ನ ತಕ್ಕೊಂಡ್ ಕಸಿಂದ ಇನ್ನೊಂದ್ ದಿನ 2 ದಿನ ಒಣಸ್ಕೋಬೇಕು ನಾವು ಬಿಸಿಲಾಗ. ನೋಡ್ರಿ ಎಷ್ಟು ಆರಾಮಾಗಿ ಬರಾದವು. ಎಲ್ಲಾ ಹಪ್ಪಳನು ನಾ ಇದೇ ತರ ತಕ್ಕೊಂಡ ಒಣಸ್ಕೋತೇನೆ ಇವತ್ತನ ಇನ್ನೊಂದ್ 2 ದಿನ. ಹಪ್ಪಳ ಒಣಗಿದಾವು. 2 ರಿಂದ 3 ದಿನ ಒಣಸ್ಕೊಂಡೇನೆ ನಾನು. 1 ಲೋಟ ಹಿಟ್ಟು ತಗೊಂಡಿನಿ ನಾನು. ಇಷ್ಟ ಹಪ್ಪಳ ಆಗ್ಯದಾವು. ಇವ ಕಲರ್ ಒಂದ್ ಸ್ವಲ್ಪ ಕಪ್ಪ ಬರ್ತಾವ ರಾಗಿ ಹಪ್ಪಳನ. ನಿಮ್ಗ ಒಂದ್ ಸ್ವಲ್ಪ ಬೆಳ್ಳಗ್ ಬೇಕಂದ್ರ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ್ಸಿ ಬಿ ಮಾಡ್ಕೋಬಹುದು, ಇಲ್ಲಾಂದ್ರೆ ಸಾಬೂದಕ್ಕಿ ಇರ್ತೈತಲ್ಲ ಅದ್ರ ಹಿಟ್ಟು ಬಿ ಕೂಡ್ಸಿ ಮಾಡ್ಕೋಬಹುದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದೈತಂತ. ನಾನು ಇದನ್ನೊಂದ್ ಸ್ವಲ್ಪ ತೆಳ್ಳಗ್ ಹಾಕೊಂಡಿನಿ. ಇಟ್ ತೆಳ್ಳಗ್ ಬಿ ಬರ್ತಾವು, ಇಲ್ಲಾಂದ್ರೆ ಒಂದ್ ಸ್ವಲ್ಪ ದಪ್ಪ ದಪ್ಪ ಹಾಕೊಂಡ್ರೆ ಈ ತರ ಬಿ ಬರ್ತಾವು. ನಿಮ್ಗ್ ದಪ್ಪ ಬೇಕಂದ್ರ ಒಂದ್ ಸ್ವಲ್ಪ ಹಿಂಗ್ ಮಾಡ್ಕೋರಿ, ಇಲ್ಲಾಂದ್ರ ಇಷ್ಟ್ ತೆಳ್ಳಗ್ ಬಿ ಬರ್ತಾವು. ಚೆನ್ನಾಗಿ ಬರ್ತಾವ ಹಪ್ಪಳ. ಇವ ಒಣಗಿದಾವ. ಈಗ ನಾನ್ ನಿಮಗ ಫ್ರೈ ಮಾಡಿ ತೋರಿಸ್ತೇನು. ಹಪ್ಪಳ ಫ್ರೈ ಮಾಡಕ ಎಣ್ಣೆ ಕಾಯಕ್ ಇಟ್ಟಿದ್ದೇನೆ ನಾನು. ಈಗ ಫ್ರೈ ಮಾಡ್ಕೊಳ್ಳು.
ನೋಡ್ರಿ ಎಷ್ಟ್ ಚಂದ ಅರಳಿ ಬರಾದೈತಿ. ಫ್ರೈ ಮಾಡಿದ ಕಲರ್ ಬೆಳ್ಳಗ ಕಾಣ್ತೈತದ. ಫ್ರೈ ಮಾಡೋಕ್ಕಿಂತ ಮೊದಲ ಚಿಕ್ಕದಿದ್ರನು ಫ್ರೈ ಮಾಡಿದ ಒಳಕ ಎಷ್ಟು ದೊಡ್ಡದ್ ಕಾಣತೈತಿ ನೋಡ್ರಿ, ಎಷ್ಟ್ ಚೆನ್ನಾಗಿ ಬಂದೈತಿ. ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪನು ಎಣ್ಣಿ ಹೀರಿಲ್ಲ, ಎಷ್ಟ್ ಚೆನ್ನಾಗಿ ಕಾಣತೈತಿ. ಸುಲಭವಾಗಿ ರಾಗಿ ಹಪ್ಪಳ ಹೆಂಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಟ್ಟಿದೀನಿ. ನಾನು ವಿಡಿಯೋ ಏನಾದ್ರೂ ನಿಮಗೆ ಯೂಸ್ಫುಲ್ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.